ಸಂಪ್ರದಾಯದ ಪ್ರಕಾರ ಯುಗಾದಿ ಫಲವನ್ನು ಹೇಳ್ತಾರೆ. ಯುಗಾದಿ ಮಳೆ, ಬೆಳೆ, ವ್ಯಾಪಾರ, ಬದುಕು, ರಾಜಕೀಯ ಅದನ್ನು ಹೇಳುವಂಥದ್ದು. ಈಗ ಸಂಕ್ರಾಂತಿ ಫಲನೂ ಹೇಳ್ತಾರೆ. ಸಂಕ್ರಾಂತಿ ಫಲ ರಾಜರಿಗೆ, ಮಹಾರಾಜರಿಗೆ, ಇಂಥ ಶ್ರೀಮಂತರಿಗೆ, ವ್ಯಾಪಾರಸ್ಥರಿಗೆ ಬರುವಂಥದ್ದು. ಈಗ ನೀವು ಸಂಕ್ರಾಂತಿ ಇನ್ನೂ ಒಂದಿನ ಇದೆ ಫಲ ಹೇಳೋದು, ಆಮೇಲೆ ಯುಗಾದಿ ಹೇಳೋದು ಇನ್ನೂ 1-2 ತಿಂಗಳು. ಅದರಿಂದ ಅದು ಕಳೆಯಲೇ ಹೇಳಬಾರ್ದು. ಯಾವುದೇ ಭವಿಷ್ಯ ಅವಧಿ ಇದೆ. ಆದರೆ ಈ ಯುಗಾದಿ ಸಂಕ್ರಾಂತಿ ಮೇಲೆ ಮಳೆ ಬರೋ ಲಕ್ಷಣ ಇದೆ, ಮತ್ತೆ ಮಳೆ ಬರೋ ಲಕ್ಷಣ ಇದೆ. ಮುಂದಿನ ಸಂವತ್ಸರ ಹೀಗೆ ಈ ವರ್ಷ ಹೆಂಗಾಯ್ತಲ್ಲ ಹಾಗಾಗೋ ಲಕ್ಷಣ ಇದೆ. ಜಾಗತಿಕ ಸಮಸ್ಯೆ ಹೇಳೋದೇನು ಅಂತಂದರೆ, ಒಲೆ ಹತ್ತಿ ಉರಿದ್ರೆ ನಿಂತ್ಕೋಬೋದು, ದರಿಯೇ ಹತ್ತಿ ಉರಿದ್ರೆ ಅಂಥ ಪ್ರಸಂಗ ಜಗತ್ತಿಗೆ ಒಲೆ ಹೊತ್ತಿಗೆ ಹೋದ್ರೆ ನಿಂತ್ಕೋಬೋದು, ಅಡುಗೆ ಮಾಡ್ಕೋಬೋದು. ಆದರೆ ಜಗತ್ತಿಗೆ ನಿಲ್ಲತಕ್ಕ ಅಂಥ ಒಂದು ಪ್ರಸಂಗ 23ರಲ್ಲಿ ಜಾಗತಿಕ ಪ್ರಸಂಗ ಬರೋ ಲಕ್ಷಣ ಇದೆ. ಸಾಧು ಸಂತರಿಗೆ ತೊಂದರೆ ಆಗೋ ಲಕ್ಷಣ ಇದೆ. ಆ ನಂತರ 1-2-3 ತಲೆಗಳು ಉರುಳುತ್ತವೆ, ದೊಡ್ಡ ದೊಡ್ಡ ತಲೆಗಳು ಉರುಳುತ್ತವೆ. ನಿಮಗೆ ವಿಶೇಷವಾಗಿ ರಾಜಕೀಯ ಭವಿಷ್ಯ ಈ ರಾಜ್ಯದ್ದು ಇನ್ನೂ 2-3 ದಿನ ಕಳೀಬೇಕಂತ ಮಾಡಿದ್ದೀನಿ. ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇದು ನೋಡಿದ್ದೀರ. ಹೇಳಬೇಕಂದ್ರೆ ಸಂಕ್ರಾಂತಿ ಕಳೀಲಿ, ಇದಕ್ಕೆ ಬರಲ್ಲ. ಒಂದು ಪಕ್ಷ ಆಳುತ್ತೆ ಅಷ್ಟಂತ ಹೇಳ